ಖಾಸಗಿ ಕಾರ್ಯಕ್ರಮ ನಿಮಿತ್ತ ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನು ಹಿರೇಮಗಳೂರಿನಲ್ಲಿ ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿದರು. ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಅವರು ಮಾತನಾಡಿ, ದಲಿತ ಸಮುದಾಯ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಕೊಂಡು ಬಂದಿದ್ದು, ಇದುವರೆಗೂ ಒಂದು ಬಾರಿಯಾದರೂ ದಲಿತ ಸಮುದಾಯದವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಲ್ಲ. ಆದ್ದರಿಂದ ಈ ಬಾರಿಯಾದರೂ ಹೈಕಮಾಂಡ್ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಜೈ ಭೀಮ್ ಬಂಧುಗಳೇ, ಇವತ್ತು ಈ ರಾಜ್ಯದ ಧೀಮಂತ ನಾಯಕರು, ಕರ್ನಾಟಕ ಸರ್ಕಾರದ ಗೃಹ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಚಿಕ್ಕಮಗಳೂರಿಗೆ ಭೇಟಿ ನೀಡಿದರು. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಹಿರೇಮಗಳೂರಿನಲ್ಲಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಎಲ್ಲ ನಾಯಕರುಗಳಿಗೂ ಸೇರಿ ಇವತ್ತು ಹಿರೇಮಗಳೂರು ಸರ್ಕಲಲ್ಲಿ ಇವತ್ತು ಅವರಿಗೆ ಅದ್ದೂರಿಯಾದ ಸ್ವಾಗತವನ್ನು ಕೋರೋದ ಮುಖಾಂತರ ಅವರಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಗು ಗೆದ್ದಿದೆ, ಹಿಂದಿನಿಂದನೂ ಕೂಡ ದಲಿತ ಮುಖ್ಯಮಂತ್ರಿ ಬದಲಾವಣೆ, ಇಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ತೀರಬೇಕು ಅನ್ನೋದು ನಾವು ಶಪಥ ಮಾಡಿದ್ವಿ, ಈ ರಾಜ್ಯದ ದಲಿತರು, ಕಾರ್ಯಕರ್ತರು, ಮುಖಂಡರುಗಳು. ಹಾಗಾಗಿ ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಿರೇಮಗಳೂರಿನಲ್ಲಿ ಎಲ್ಲರೂ ಕೂಡ ಸೇರಿ ನಾವು ಹೈಕಮಾಂಡ್ಗೂ ಕೂಡ ಹೇಳ್ತಾ ಇದ್ದೀವಿ. ನಮ್ಮ ರಾಹುಲ್ ಗಾಂಧಿಯವರು ಇರ್ಬೋದು, ನಮ್ಮ ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಸೋನಿಯಾ ಗಾಂಧಿ ಇರ್ಬೋದು, ದಯಮಾಡಿ ಚಿಕ್ಕಮಗಳೂರು ಜಿಲ್ಲೆ ಕಡೆ ಗಮನ ಕೊಡಬೇಕು ಮತ್ತು ಚಿಕ್ಕಮಗಳೂರು ರಾಜ್ಯದ ಕಡೆ ಗಮನ ಕೊಡಬೇಕಾಗಿದೆ. ಬಂಧುಗಳೇ, ಯಾಕೆ ಅಂದರೆ ಈ ಜಿಲ್ಲೆ ಇವತ್ತು ಇಂದಿರಾ ಗಾಂಧಿಯನ್ನು ಗೆಲ್ಲಿಸಿದಂಥ ಕ್ಷೇತ್ರ ಅಂತ ಹೆಗ್ಗಳಿಕೆ ಪಾತ್ರ ಆಗಿದೆ. ಇಂಥ ಜಿಲ್ಲೆಗೆ ಇವತ್ತು ಅವರು ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಈಗಲೂ ಕೂಡ ಗೃಹ ಸಚಿವರಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿದ್ದಾರೆ. ಇಂಥ ಒಬ್ಬ ಸರಳ ಸಜ್ಜನ, ಒಬ್ಬ ಧೀಮಂತ, ದಕ್ಷ, ಒಬ್ಬ ಪ್ರಾಮಾಣಿಕ, ಒಬ್ಬ ಸುಸಂಸ್ಕೃತ ರಾಜಕಾರಣಿನ ಈ ರಾಜ್ಯ ಕಂಡಿಲ್ಲ. ಬಂಧುಗಳೇ, ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದರು, ಇಂದಿನೂ ಕೂಡ ಬಂದಿದ್ದಾರೆ, ಇವತ್ತು ಕೂಡ ಬರ್ತಾರೆ, ನಿರಂತರ ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರ ಒಕ್ಕೂರಲಿನ ಒಂದೇ ಒಂದು ಒಕ್ಕೂರಲಿನ ಒಂದು ಹೇಳಿಕೆ ನಮ್ಮದು, ಒತ್ತಾಯ ನಮ್ಮದು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು ಎಲ್ಲರದ್ದು ಕೂಡ ಒತ್ತಾಸೆ. ಹಾಗಾಗಿ ನಾವು ಖರ್ಗೆ ಸಾಹೇಬರು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾನು ಕೂಡ ಅವ್ರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮಗರು, ನಾವು ಕೂಡ ಪ್ರತಿಯೊಂದು ಸಭೆ ಸಮಾರಂಭದಲ್ಲೂ ಕೂಡ ಹೋಗಿದ್ದೀವಿ. ನಾವು ಕೂಡ ನಮ್ಮ ಮನೆ ಇರ್ಬೋದು, ನಾವು ಇರ್ಬೋದು, ಎಲ್ಲ ಒಟ್ಟಿಗೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಸ್ಪಂದಿಸಿದ್ವಿ ಅವರ ವಿಚಾರದಲ್ಲಿ. ಹಾಗಾಗಿ ನೀವು ಮುಖ್ಯಮಂತ್ರಿ ಆಗೋದಾದರೆ ಬನ್ನಿ, ದಯಮಾಡಿ ಯಾರು ಕೂಡ ಅನ್ಯ ಭಾವಿಸ್ಬೇಡಿ, ನೀವೇ ಬಂದು ಮುಖ್ಯಮಂತ್ರಿ ಆಗಿ. ಇಲ್ಲ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಹೈಕಮಾಂಡ್ ದಿಟ್ಟ ನಿರ್ಧಾರ ತಗೊಳ್ಳಿ. ನಾನು ಐಯಿಂದ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತೀನಿ, ನೀವು ಒಳ್ಳೆ ಆಡಳಿತನ ಮಾಡಿದ್ರಾ, ಒಳ್ಳೆ ಕೆಲಸನ ಮಾಡಿದ್ರಾ, ನೀವು ಆಡಳಿತ ಕೆಲಸದಲ್ಲಿ ಯಾರೂ ಕೂಡ ನಿಮಗೆ ಬೆಲೆ ತೋರಿಸಂಗಿಲ್ಲ ಈ ರಾಜ್ಯ ದೇಶದಲ್ಲಿ. ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ನೀವೇ ಮುಂದುವರಿರಿ, ನಮ್ಮ ಅವಶ್ಯಕತೆ ಇಲ್ಲ, ನಾವು ಹೇಳೋದು ಇಲ್ಲ, ಇದು ಹೈಕಮಾಂಡ್ ಬಿಟ್ಟ ವಿಚಾರ. ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದ್ರು ಬಂದರೆ ತಾವು ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ಇಡೀ ಚಿಕ್ಕಮಗಳೂರು ದಲಿತ ಬಂಧುಗಳು, ದಲಿತ ನಾಯಕರು, ಅಹಿಂದ ವರ್ಗದ ಎಲ್ಲ ಕಾರ್ಯಕರ್ತರು ನೀವೇ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಚೇರಿ ಕೂರಿಸ್ಬೇಕು. ನೀವು ಆ ನಿರ್ಧಾರನ ಪ್ರಕಟ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಅಹಿಂದ ಅಂದರೆ ಬರೀ ದಲಿತರಿಗೆ ಅವಕಾಶ ಆಗಲೇಬೇಕು. ನೀವು ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ಇಳಿಬೇಕಾದ ಏನಾರು ಆದರೆ ನೀವು ದಯಮಾಡಿ ನೀವು ಪರಮೇಶ್ವರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಜಿಲ್ಲೆಯಿಂದ ನಾವು ಈಗ ಒಕ್ಕೂರಲ್ಲಿ ಹೇಳ್ತಿದ್ದೀವಿ. ಯಾರೂ ಕೂಡ ಅನ್ಯ ಭಾವಿಸಬೇಡಿ. ಈ ಪಕ್ಷ ಇದೆಯಲ್ಲ ಜಾತ್ಯತೀತ ಪಕ್ಷ, ಪ್ರತಿಯೊಬ್ಬರಿಗೂ ಎಲ್ಲ ಜಾತಿ, ಧರ್ಮ, ವರ್ಗದವರು ಎಲ್ಲರೂ ಕೂಡ ಅವಕಾಶ ಆಗಬೇಕು. ಬಾಬಾ ಸಾಹೇಬ್ರ ಆಶಯ ಏನಿದೆ, ಕಾಂಗ್ರೆಸ್ ಆಶಯ ಏನಿದೆ ಬಂಧುಗಳೇ, ನಮಗೆಲ್ಲ ಗೊತ್ತಿದೆ. ನಮಗೆ ಸಂವಿಧಾನ ಅಂದರೆ ಗೊತ್ತಿದೆ, ಕಾನೂನು ಏನಂದ್ರೆ ಗೊತ್ತಿದೆ, ನಮಗೆ ಈ ಜಾತ್ಯತೀತ ನಿಲುವು ಅಂದರೆ ಗೊತ್ತಿದೆ. ಆದರೆ ಈ ಜಾತ್ಯತೀತ ನಿಲ್ಲಿಸುವಾಗಿನಲ್ಲಿ ನಮ್ಮನ್ನು ಬಲಿಪಶು ಮಾಡಬೇಡಿ, ನಮ್ಮನ್ನು ಹಿಂದಕ್ಕೆ ತಳ್ಳಬೇಡಿ. ದಯಮಾಡಿ ಆ ನಿಲುವಿನ, ಆ ದೇಶದ ಆ ಆಶಯ ಜೊತೆಗೆ ಸಮಪಾಲು ಜೊತೆಗೆ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದರೆ ನಮ್ಮ ಕಾಂಗ್ರೆಸ್ದ ಆಶಯ, ನಮ್ಮ ಕಾಂಗ್ರೆಸ್ದ ಸಂಸ್ಕೃತಿ, ಜಾತ್ಯತೀತ ನಿಲುವು ಸಾಬೀತಾಗುತ್ತಂತ ನಾನು ಈ ಜಿಲ್ಲೆ ಮುಖಾಂತರ ಒಕ್ಕದೆ ಮಾಡಿದ್ವಿ. ದಯಮಾಡಿ ನಮ್ಮ ಹೈಕಮಾಂಡು ಚಿಕ್ಕಮಗಳೂರು ಈ ವಿಚಾರ ಗಮನ ಕೊಡಬೇಕು. ನಾವು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಕೆಟ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ. ಹಾಗಾಗಿ ನೀವು ದಯಮಾಡಿ ಒಂದು ಮುಖ್ಯಮಂತ್ರಿನ ಮಾಡೇ ತೀರಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.